ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ. ಸಾರಿ ತೊಗೊಳಕ್ಕೆ ಹೋಗಿದ್ವಿ. ರೇಷ್ಮೆ ಸೀರೆ ಬೇಕಾಗಿತ್ತು. ಈ ದೀಪಾವಳಿ ಬಂತಲ್ಲ, ಹಬ್ಬ, ಎಲ್ಲರೂ ಸಾರಿ ತೊಗೊಳಕ್ಕೆ ಹೋಗಿದ್ವಿ. ನೋಡಿ, ಹಾಗೆ ಚಿಕ್ಕಪೇಟೆಗೆ ಹೋದ ತಕ್ಷಣ ಎಷ್ಟು ರಶ್ ಇತ್ತು. ವಿಡಿಯೋ ತೆಕ್ಕೊಳ್ಳೋಕ್ಕೂ ಭಯ ಆಗ್ತಾಯಿತ್ತು. ಎಲ್ಲ ಫುಲ್ ಗಲಾಟೆ, ಎಲ್ಲ ಎಲ್ಲಿ ಮೊಬೈಲ್ ಹಾರ್ಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಆಗ್ತಾಯಿತ್ತು. ಅಷ್ಟು ರಶ್ ಇತ್ತು. ಹಾಗೆ ಒಂದು ಸ್ವಲ್ಪ ಒಂದೆರಡು ಕ್ಯಾಪ್ಚರ್ ಮಾಡ್ತೀವಿ ವಿಡಿಯೋನ. ನೋಡಿ ಎಷ್ಟು ರಶ್ ಇದೆ. ಈ ಹಬ್ಬ ಹತ್ರ ಬಂದಾಗೆಲ್ಲ ತುಂಬ ರಶ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಬೇರೆ ಟೈಮಲ್ಲಿ ಹೋದರೆ ಅಷ್ಟು ರಶ್ ಇರೋಲ್ಲ. ಹಬ್ಬಗಳು ಬಂದ್ವಲ್ಲ, ದೀಪಾವಳಿ ಬಂತಲ್ಲ, ಅದಕ್ಕೆ ಅಷ್ಟೊಂದು ರಶ್ಶು. ನೋಡಿ, ನೀವೇ ನೋಡಿ ಎಷ್ಟು ರಶ್ ಇದೆ. ಈಗ ಹೋಗ್ಬೇಕಾದ್ರೇ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತೀವಲ್ಲ, ಆ ಥರ ಇತ್ತು ರಶ್ಶು. ವೆಹಿಕಲ್ಲು ಹಾಗೆ ಹೋಗ್ತಾಯಿದ್ವು, ಜನರೂ ಹಾಗೆ ಎಷ್ಟು ಜನ ಹೋಗ್ತಾಯಿದ್ರು. ಯಾವಾಗ ಬಂದರೂ ಕೂಡ ಸ್ವಲ್ಪ ರಶ್ಶೇ ಇರುತ್ತೆ. ಇಲ್ಲಿ ಮಾರ್ಕೆಟು, ಈ ಚಿಕ್ಕಪೇಟೆ ಎಲ್ಲ ಸ್ವಲ್ಪ ಗಲಾಟೆನೇ ಬೇರೆ ಏರಿಯಾಕ್ಕಿಂತ. ಎಲ್ಲರೂ ಇಲ್ಲಿ ಕಡಿಮೆ ಅಂತ ಇಲ್ಲೇ ತೊಗೋತಾರೆ. ನಮ್ಮ ಅತ್ತಿಗೆ ಯಾವಾಗಲೂ ಇಲ್ಲೇ ಬಂದು ತೊಗೋತಾರೆ. ನಾನು ಕಡಿಮೆ ಬರೋದು. ಈ ಸಲ ಬಂದಿದ್ದೀನಿ, ಎಲ್ಲರೂ ಹೋಗಿದ್ವಿ. ನೋಡಿ, ಎಲ್ಲ ಕಡಿಮೆ ರೇಟ್ ಇತ್ತು. ಬೆಳ್ಳುಳ್ಳಿ, ಶುಂಠಿ 80 ರುಪೀಸ್ ಅಂತೆ, ಬೆಳ್ಳುಳ್ಳಿ 100 ರುಪೀಸ್ ಅಂತೆ. ಮನೆ ಹತ್ರ ಆದರೆ ಇನ್ನೂ ಕಾಸ್ಟ್ಲಿ ಇರುತ್ತೆ. ಎಲ್ಲ ಕಡಿಮೆ ರೇಟಿಗೆ ಇತ್ತು. ಎಲ್ಲ ಕಸ ಎಲ್ಲಿ ನೋಡಿದ್ರೆ ಗಲೀಜು ಜಾಸ್ತಿ ಇತ್ತು. ಒಂದು ರಶ್ ಎಷ್ಟು. ನಾವು ಅಂಗಡಿಗೆ ಬಂದ್ವಿ. ಹಾಗೂ ಹೀಗೂ ಸುದರ್ಶನ್ ಸಿಲ್ಕು, ರೇಷ್ಮೆ ಸೀರೆ ಎಲ್ಲ ನೋಡ್ತಾ ಇದ್ದೀವಿ. ನೋಡಿ, ನೋಡಿ ತುಂಬ ವೆರೈಟೀಸ್ ಇದೆ. ಚೆನ್ನಾಗಿದೆ ಸೀರೆಗಳೆಲ್ಲ. ನಾನೇನು ರೇಷ್ಮೆ ಸೀರೆ ತೊಗೊಳ್ಳಿಲ್ಲ, ನಮ್ಮ ಅತ್ತಿಗೆ ತೊಗೊಂಡ್ರು. ಅವರೆಲ್ಲ ನಾವು ವರಮಹಾಲಕ್ಷ್ಮಿಗೆ ತೊಗೊಂಡಿದ್ವಿ ಆಗಲೇ ರೇಷ್ಮೆ ಸೀರೆ. ನಮ್ಮ ಅತ್ತಿಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ದೀಪಾವಳಿಗೆ, ಅದಕ್ಕೋಸ್ಕರ ಅವ್ರು ರೇಷ್ಮೆ ಸೀರೆ ತೊಗೊಂಡ್ರು. ನಮ್ಮ ಅತ್ತಿಗೆ ಒಂದು, ಅವ್ರ ಸೊಸೆ ಒಂದು ತೊಗೊಂಡ್ರು. ಇದು ನೋಡಿ 23,000 ಹಾಕಿದ್ದಾರೆ ಇದು ರೇಟು. ನೋಡಿದರೆ ಸಿಂಪಲ್ ಅನಿಸುತ್ತೆ ಸ್ಯಾರಿ. $20,000 10ವರೆಗೂ ಇತ್ತು. 10ಇಂದ 20ವರೆಗೂ ಇತ್ತು. 10,000 ಸ್ಟಾರ್ಟು. ನೋಡಿ, ಇದೇ ಥರದ್ದು ನಾವು ಅತ್ತಿಗೆ ತೊಗೊಂಡ್ರು. ಕಲರ್ ಬೇರೆ ಅಷ್ಟೇ. ಇವೆಲ್ಲ 10, 13, 19,000 ಹಾಗೆ ಇತ್ತು ರೇಟ್ ಎಲ್ಲ. ಇದು ಕೂಡ 10,000. ನೋಡಿ, ಇದು 8,000. ಮಣ್ಣ ಸೊಸೆ ತೊಗೊಂಡ್ರು. 10,000 ಇದ್ದು ಡಿಸ್ಕೌಂಟ್ ಹೋಗಿ 8,000 ಆಗಿತ್ತು. 8,000 ಹಾಕಿದರು. 20% ಡಿಸ್ಕೌಂಟ್ ಅಂತ ಹಾಕ್ತಾಯಿದ್ರು. ನೋಡಿ, ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ನೋಡಿ ಎಷ್ಟು ವೆರೈಟೀಸ್ ಸ್ಯಾರಿ. ರೇಷ್ಮೆ ಸ್ಯಾರಿಗಳು ತುಂಬ ವೆರೈಟೀಸ್ ಇತ್ತು. 3 ಗಂಟೆ ಅಲ್ಲಿ ಹೋದರೆ 7:30 8 ಗಂಟೆವರೆಗೂ ಶಾಪಲ್ಲೇ ಇದ್ವಿ. ಎಲ್ಲ ಸೀರೆ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇದ್ವಿ ಅಲ್ಲೇ.
ಟೈಮ್ ಆಗಿಬಿಡ್ತು. ಇದು ಕೂಡ ಲೈಕ್ ಆಗಿತ್ತು. ಆಮೇಲೆ ಬೇರೆ ತಗೊಂಡ್ವಿ. ಹಾಗೆ ಈ ಸ್ಯಾರಿ ರೇಟ್ ನೋಡಿದ್ರೆ ಡಿಸ್ಕೌಂಟ್ ಹೋಗಿ ಕಮ್ಮಿ ಆಗುತ್ತೆ. ತುಂಬ ವೆರೈಟೀಸ್ ಇತ್ತು ಸ್ಯಾರಿ. ಇದು ಕೂಡ ಅಷ್ಟೇ 10,000 ಹಾಕಿದ್ದು 8,000ಕ್ಕೆ ಬರ್ತಾ ಇತ್ತು. 20% ಡಿಸ್ಕೌಂಟ್ ಇತ್ತು. ಎಲ್ಲಾನು ನೋಡ್ತಾ ಇದ್ವಿ ನಾವು. ಹಾಗೆ ನಾನು ಕೂಡ ಒಂದು 2,500ದು ಒಂದು ಸೀರೆ ತೊಗೊಂಡೆ ಸುಮ್ಮನೆ ದೀಪಾವಳಿ ಹಬ್ಬಕ್ಕಂತ. ಹಾಗೆ ಯಾವಾಗಾದರೂ ಬರುತ್ತೆ ಅಂತ ಒಂದು ಸೀರೆ ತೊಗೊಂಡೆ. ಅದನ್ನು ಹಾಕಿಲ್ಲ, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಹಾಗೆ ವಿಜಯ್ ವಿಹಾರ್ ಅಂತ ಅಲ್ಲೇ ರೆಸ್ಟೋರೆಂಟ್ ಇತ್ತು, ಅಲ್ಲೇ ಕಾಫಿ ಕುಡಿದ್ವಿ. ಮಸಾಲೆ ದೋಸೆ ತಿಂದು ಕಾಫಿ ಕುಡಿದ್ವಿ. ಬರುವಾಗ 8 ಗಂಟೆ ಆಗಿತ್ತು ಅಲ್ಲಿಂದ ಬಿಟ್ಟಾಗ. ನಾವು ಮನೆಗೆ ಬರೋದ್ರಲ್ಲೇ 9:30 ಆಗಿತ್ತು ಟ್ರಾಫಿಕಲ್ಲಿ ಬರೋದ್ರಲ್ಲೇ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್.